ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ VN ಆ್ಯಪಲ್ಲಿ ಯಾವ ಥರ ಎಡಿಟ್ ಮಾಡೋದಂತ. ಆ್ಯಂಡ್ ನಾನು ಸುಮಾರು ಸಬ್ಸ್ಕ್ರೈಬರ್ಸು ಬಂದುಬಿಟ್ಟು ಕಮೆಂಟ್ ಹಾಕಿದ್ರು ನನಗೆ VN ಆ್ಯಪ್ದು ಫುಲ್ ಟ್ಯುಟೋರಿಯಲ್ ಕೊಡಿ ಅಂತ. ಸೊ ಹಂಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ಗೈಸ್. ಬೇರೆಯವ್ರಿಗೂ ಯಾರೀಗ ಸ್ಟಾರ್ಟಿಂಗಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಅವ್ರಿಗೆ ಯಾರಿಗೆ ಎಡಿಟ್ ಬರೋಲ್ಲ, ಸೊ ಅವ್ರಿಗೆಲ್ಲರಿಗೂ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಫುಲ್ ವೀಡಿಯೋ ನೋಡಿ ಗೈಸ್. ಆ್ಯಂಡ್ ಹಾಗೆ ವೀಡಿಯೋನ 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ. ಫಸ್ಟ್ನೇ ಪಾರ್ಟಲ್ಲಿ ಬಂದುಬಿಟ್ಟು ನಾನು ನಿಮಗೆ ಬೇಸಿಕ್ ಲೆವೆಲ್ ವೀಡಿಯೋ ಎಡಿಟಿಂಗ್ ಹೇಳ್ಕೊಡ್ತೀನಿ. ಸೆಕೆಂಡ್ನೇ ಪಾರ್ಟಲ್ಲಿ ಬಂದುಬಿಟ್ಟು ನಾನು ನಿಮಗೆ ಅಡ್ವಾನ್ಸ್ ಲೆವೆಲ್ ವೀಡಿಯೋ ಎಡಿಟಿಂಗ್ ನಿಮ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಥರ್ಡ್ನೇ ಪಾರ್ಟಲ್ಲಿ ಬಂದುಬಿಟ್ಟು ನಾನು ನಿಮಗೆ ಪ್ರೋ ಲೆವೆಲ್ ವೀಡಿಯೋ ಎಡಿಟಿಂಗ್ ಹೇಳ್ಕೊಡ್ತೀನಿ. ಆಲ್ಮೋಸ್ಟ್ ನೀವು ಎಲ್ಲ ಕಲ್ತಿರ್ತೀರಾ. ಆ್ಯಂಡ್ ಹಾಂ ಗೈಸ್, ಈ ವಿಡಿಯೋ ನೋಡಿಬಿಟ್ಟು ನೀವು ಕಲ್ತು ಬಿಡ್ತೀರಾ ಯಾವ ಥರ ವೀಡಿಯೋ ಎಡಿಟ್ ಮಾಡೋದಂತ. ಓಕೆನಾ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಬನ್ನಿ ಗೈಸ್. ನಾವೀಗ ಬಂದಿದ್ದೀನಿ ನಿಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ VN ಆ್ಯಪು. ಓಕೆನಾ, ಅದಾದಮೇಲೆ ಗೈಸ್ ನೋಡಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಪ್ಲಸ್ ಐಕಾನ್ ಕಾಣಿಸ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನ್ಯೂ ಪ್ರಾಜೆಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾವುದಾದ್ರೂ ಒಂದು ವೀಡಿಯೋನ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನು ಎಡಿಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ಓಕೆನಾ, ಸಿಂಪಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ನಾವೀಗ ಯಾವ ವೀಡಿಯೋನ ಸೆಲೆಕ್ಟ್ ಮಾಡಿದ್ದೀವಿ ಅದು ಇಲ್ಲಿ ಬಂದಿದೆ ಟೈಮ್ ಲೈನಲ್ಲಿ. ಓಕೆನಾ ಗೈಸ್, ಆದಮೇಲೆ ನಾವಿಲ್ಲಿ ಬಂದುಬಿಟ್ಟು ರೇಷ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಶಾರ್ಟ್ ವೀಡಿಯೋ ಮಾಡೋದಾದರೆ 9:16 ರೇಷ್ಯೂ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಯೂಟ್ಯೂಬ್ಗೆ ಲಾಂಗ್ ವೀಡಿಯೋ ಮಾಡೋದಾದರೆ 16:9 ರೇಷ್ಯೂ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಾನು ಬಂದುಬಿಟ್ಟು ಯೂಟ್ಯೂಬ್ಗೆ ಲಾಂಗ್ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ 16:9ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಅಕಾರ್ಡಿಂಗ್ ನೀವು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಗೈಸ್ ಬಂದುಬಿಟ್ಟು ಇಲ್ಲಿ ನಾವು ಫಸ್ಟು ನಮಗೆ ಇಲ್ಲಿ ಟ್ರಿಮ್ ಮಾಡಬೇಕು. ನಾನು ಲಾಸ್ಟಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೆ, ನಾನು ಒಂದು ಸ್ವಲ್ಪ ಲಾಸ್ಟಲ್ಲಿ ಪ್ಲೇ ಮಾಡಿಬಿಟ್ಟು ಎಲ್ಲಿಂದ ಮಿಸ್ಟೇಕ್ ಆಗಿದೆ ಅಲ್ಲಿಂದ ನಾನು ಸ್ಟಾಪ್ ಮಾಡಿಬಿಟ್ಟು ಟ್ರಿಮ್ ಮಾಡ್ತೀನಿ. ಅದು ಯಾವ ಥರ ಅಂತ ನೋಡೋಣ ಗೈಸ್. ನೋಡಿ ಇಲ್ಲಿ ಇಷ್ಟಕ್ಕೆ ಮಿಸ್ಟೇಕ್ ಆಗಿದೆ, ಇದ್ರ ಮೇಲೆ ಸಿಂಪಲಿ ಇಲ್ಲಿ ಸ್ಟಾಪ್ ಮಾಡಿ ವೀಡಿಯೋನ ಅದ್ರ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಅದೇ ಸ್ಟಾಪ್ ಆಗುತ್ತೆ. ಸಿಂಪಲಿ ಇಲ್ಲಿ ಕತ್ರಿದು ಆಪ್ಷನ್ ಇದೆಯಲ್ಲ ಸ್ಪ್ಲಿಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು 2 ಪಾರ್ಟಲ್ಲಿ ಡಿವೈಡ್ ಆಗುತ್ತೆ. ಸೊ ನಾವು ಬಂದುಬಿಟ್ಟು ಇದು ಲೈನಲ್ಲಿ ಅದ್ರ ಮೇಲೆ ಇಟ್ಟರೆ ಇಲ್ಲಿ ಕತ್ರಿ ಪಕ್ಕದಲ್ಲಿ ಡಿಲೀಟ್ ಆಪ್ಷನ್ ಬರುತ್ತೆ, ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಇಲ್ಲಿ ಮತ್ತೆ ಇದು VNದು ವಾಟರ್ ಮಾರ್ಕ್ ಇದೆ, ಇದನ್ನು ಡಿಲೀಟ್ ಮಾಡೋಣ. ಇಲ್ಲಿ ಇದ್ರ ಮೇಲೆ ನಿಲ್ಲಿಸಿ ಡಿಲೀಟ್. ಓಕೆನಾ ಗೈಸ್, ಈಗ ನಾವು ಕಟ್ ಮಾಡಿಬಿಟ್ಟು ವೀಡಿಯೋನ ಟ್ರಾನ್ಸಾಕ್ಷನ್ ಯಾವ ಥರ ಹಾಕೋದಂತ ನೋಡೋಣ. ಈಗ ಮಧ್ಯದಲ್ಲಿ ಒಂದು ವೀಡಿಯೋ ಕಟ್ ಆಗಿದ್ರೆ ಅದು ಜಾಯಿಂಟ್ ಆಗೋಕ್ಕೇನು ಒಂದು ಟ್ರಾನ್ಸಾಕ್ಷನ್ ಹಾಕ್ತಾರಲ್ಲ ಅದನ್ನು ಈಗ ಯಾವ ಥರ ಅಂತ ಹಾಕೋಣ. ಇದು ಒಂದು ಸ್ವಲ್ಪ ಪಾರ್ಟ್ ನಾನು ಕಟ್ ಮಾಡ್ಕೊತೀನಿ ವೀಡಿಯೋದು. ಇಲ್ಲಿ ಮಧ್ಯದಲ್ಲಿ ಇಷ್ಟಕ್ಕಿರಲಿ, ಜಸ್ಟ್ ಇಷ್ಟಕ್ಕೆ ನನಗೆ ವೀಡಿಯೋ ಬಂದುಬಿಟ್ಟು ಕಟ್ ಮಾಡಬೇಕು. ಓಕೆನಾ ಗೈಸ್, ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆಯಲ್ಲ, ಇನ್ನು ನಾನು ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಇಲ್ಲಿ ಇಷ್ಟಕ್ಕೆ ಕಟ್ ಮಾಡ್ತೀನಿ. ಸ್ಪ್ಲಿಟ್ ಮೇಲೆ ಕಟ್ ಮಾಡಿದರೆ ಅದು 2 ಪಾರ್ಟಲ್ಲಿ ಡಿವೈಡ್ ಆಗುತ್ತೆ. ಸೊ ಆದಮೇಲೆ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ ಇಲ್ಲಿ ಮಧ್ಯದಲ್ಲಿ ಇಲ್ಲಿ ವೈಟಾಗಿ ಕಾಣಿಸ್ತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಟ್ರಾನ್ಸಾಕ್ಷನ್ ಓಪನ್ ಆಗುತ್ತೆ. ಸೊ ನಿಮಗೆ ನೋಡಿ ಈ ಥರ ಯಾವ್ದು ಬೇಕಿದ್ರೂ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೆ, ಇಲ್ಲ ಯಾವುದು ವೀಡಿಯೋಗೆ ಬಂದುಬಿಟ್ಟು ಸೂಟಬಲ್ ಆಗುತ್ತೆ ಅದನ್ನು ಬಂದುಬಿಟ್ಟು ನೀವು ಸೆಲೆಕ್ಟ್ ಮಾಡಿಕೊಂಡು ಇಡ್ಬೋದು. ನಾನು ನೋಡ್ತಾ ಇದ್ದೀನಿ ಯಾವ್ಯಾವುದಿದೆ, ನೀವು ನೋಡಿ. ಇದು ಹೊಸದೆಲ್ಲ, ಇದು ಫಸ್ಟ್ ಇರಲಿಲ್ಲ VNಲ್ಲಿ, ಈಗ ತುಂಬ ಟ್ರಾನ್ಸಾಕ್ಷನ್ಸ್ ಬಂದಿದೆ ಹೊಸದಾಗಿ. ಸೊ ನಾನು ಸಿಂಪಲಿ ಫಸ್ಟಲ್ಲಿ ಇಟ್ಟಿದ್ನಲ್ಲ ಇದನ್ನು ಇಡ್ತಾಯಿದ್ದೀನಿ. ಇದೆಲ್ಲ ಇದು ಓಕೆನಾ ಗೈಸ್, ಇದು ಇಟ್ಟಿದ್ದೀನಿ. ಈ ಥರ ಟ್ರಾನ್ಸಾಕ್ಷನ್ ಹಾಕೋದು. ಓಕೆನಾ ಗೈಸ್, VN ಆ್ಯಪಲ್ಲಿ ಇನ್ನು ನಾವು ನೋಡೋಣ ಯಾವ ಥರ ಬಂದಿದೆ ಅಂತ. ಸೊ ನಾನು ಪ್ಲೇ ಮಾಡ್ತಿದ್ದೀನಿ. ನೋಡಿ ಗೈಸ್, ಟ್ರಾನ್ಸಾಕ್ಷನ್ ಬಂದುಬಿಟ್ಟು ಈ ಥರ ನಿಮಗೆ ಶೋ ಆಗುತ್ತೆ. ಓಕೆನಾ, ಇದಾಯಿತು. ಸಿಂಪಲ್ ಈಗ ನಾವು ಟ್ರಾನ್ಸಾಕ್ಷನ್ಸು ಯಾವ ಥರ ಆ್ಯಡ್ ಮಾಡೋದಂತ ನೋಡ್ಕೊಂಡ್ವಿ. ಈಗ ಮತ್ತೆ ಬಂದುಬಿಟ್ಟು ಈಗ ವೀಡಿಯೋ ಯಾವ ಥರ ಆ್ಯಡ್ ಮಾಡೋದು, ಮತ್ತು ನಾವು ಇಲ್ಲಿ ಲಾಸ್ಟಲ್ಲೂ ನಿಮ್ಗೊಂದು ಪ್ಲಸ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಾಸ್ಟಲ್ಲಿ ನೀವು ವೀಡಿಯೋ ಆ್ಯಡ್ ಮಾಡೋದಾದರೆ ಅಲ್ಲಿಂದ ಆ್ಯಡ್ ಮಾಡ್ಬೋದು. ಫಸ್ಟಲ್ಲಿ ಆ್ಯಡ್ ಮಾಡೋದಾದರೆ ಫಸ್ಟಲ್ಲಿ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ ಸ್ಟಾರ್ಟಿಂಗಲ್ಲಿ ನಿಮಗೆ ವಾಲ್ಯೂಮ್ ಬಟನ್ ಮೇಲೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿಂದ ನೀವು ಮಧ್ಯದಲ್ಲಿ ವೀಡಿಯೋನೂ ಬಂದುಬಿಟ್ಟು ಹಾಕ್ಕೋಬೋದು. ನಾನು ಯಾವುದೋ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ನ ಬಂದುಬಿಟ್ಟು ತೊಗೊಂಡಿದ್ದೀನಿ. ಇದನ್ನು ಬಂದುಬಿಟ್ಟು ಇಲ್ಲಿಂದ ಈ ಥರ ಮಾಡ್ಕೊಳ್ಳೋಣ. ಇದನ್ನು ಯಾವ ಥರ ಈಗ ಆ್ಯಡ್ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ. ಸಿಂಪಲಿ ನಾವೇನು ಮಾಡಬೇಕು, ಈ ವಿಡಿಯೋ ಇದೆಯಲ್ಲ ಈ ವಿಡಿಯೋ ಮೇಲೆ ನಾವು ಬಂದುಬಿಟ್ಟು ನಾವು ಟ್ಯಾಪ್ ಮಾಡಿದರೆ ಈ ಥರ ಟ್ಯಾಪ್ ಮಾಡಿಬಿಟ್ಟು ಡ್ರ್ಯಾಗ್ ಮಾಡಬೇಕು. ಡ್ರ್ಯಾಗ್ ಮಾಡಿದರೆ ಇಲ್ಲಿ ನಿಮಗೆ ಬೇಕಾ ವೀಡಿಯೋ ಮಧ್ಯದ ಪಾರ್ಟಲ್ಲಿ, ಇಲ್ಲ ಲಾಸ್ಟ್ ಪಾರ್ಟಲ್ಲಿ ಬೇಕಾ,
ಇಲ್ಲ ಫಸ್ಟ್ ಪಾರ್ಟಲ್ಲಿ ಬೇಕಾ ಆ ಥರ ನೀವು ಆ್ಯಡ್ ಮಾಡ್ಕೋಬೋದು. ಓಕೆನಾ ಗೈಸ್, ಈಗ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕಿದ್ದಿದ್ದು. ಸೊ ನನಗಿದು ಬೇಡ. ಸೊ ನಾನು ಯೂಟ್ಯೂಬ್ದು ಸೆಲೆಕ್ಟ್ ಮಾಡಿಕೊಂಡು ಈ ವಿಡಿಯೋನ ಬಂದುಬಿಟ್ಟು ಇದು ನಾನು ಎಡಿಟ್ ಮಾಡ್ತಿಲ್ಲ, ನಿಮಗೆ ಆ್ಯಡ್ ಮಾಡೋಕ್ಕೆ ಯಾವ ಥರ ಆ್ಯಡ್ ಮಾಡೋದಂತ ಹೇಳೋಕ್ಕೋಸ್ಕರ ಈ ವಿಡಿಯೋನ ಆ್ಯಡ್ ಮಾಡಿದೆ. ಸೊ ಈ ವಿಡಿಯೋನ ನನಗೆ ಇಲ್ಲಿಂದ ಡಿಲೀಟ್ ಮಾಡಿಬಿಡ್ತೀನಿ. ಓಕೆನಾ ಗೈಸ್, ಸೊ ನನಗೆ ಈ ವಿಡಿಯೋ ಬೇಡ, ಡಿಲೀಟ್ ಮಾಡಿದ್ದೀನಿ. ಅದಾದಮೇಲೆ ಗೈಸ್ ಈಗ ನಾವು ನೋಡಿದ್ವಲ್ಲ ಯಾವ ಥರ ವೀಡಿಯೋನ ಆ್ಯಡ್ ಮಾಡೋದಂತ. ಸೊ ವೀಡಿಯೋದಲ್ಲೇ ವೀಡಿಯೋ ಆ್ಯಡ್ ಮಾಡಬೇಕಂದ್ರೆ ನೀವು ಇಲ್ಲಿ PIP ಅಂತ ಆಪ್ಷನ್ ಇದೆಯಲ್ಲ, ಪಿಕ್ ಇನ್ ಪಿಕ್ಕು ಇಲ್ಲ ಪಿಕ್ಚರ್ ಇನ್ ಪಿಕ್ ಅಂತಲೂ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲಿ ನಾನು ಇಲ್ಲಿ ವೀಡಿಯೋನ ಆ್ಯಡ್ ಮಾಡಿ ತೋರಿಸ್ತೀನಿ. ನನ್ನ ವೀಡಿಯೋದಲ್ಲಿ ನೀವು ನೋಡಿರಬೇಕು, ನಾನು ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ತೀನಿ ಮತ್ತು ಅದರದ್ದು ಯಾವ ಥರ ಆ್ಯಡ್ ಮಾಡೋದಂತ ನೀವು ನೋಡ್ಕೊಳ್ಳಿ ಕರೆಕ್ಟಾಗಿ. ಓಕೆ ಗೈಸ್, ಈಗ ನಾನು ಆ್ಯಡ್ ಮಾಡಿದ್ದೀನಿ ಒಂದು ವೀಡಿಯೋನ. ಇದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಈ ಥರ. ಇಲ್ಲಿ ನೀವು ಎಷ್ಟು ಟೈಮ್ ಕೊಟ್ಟು ವೀಡಿಯೋಗೆ ನೀವು ಕ್ಲೀನಾಗಿ ಅಡ್ಜಸ್ಟ್ ಮಾಡ್ತೀರೋ ಹಂಗೆ ಅಷ್ಟೇ ಕ್ಲೀನಾಗಿ ಬರುತ್ತೆ. ಅರ್ಜೆಂಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ವೀಡಿಯೋ ಎಡಿಟ್ ಮಾಡಬೇಕಿದ್ರೆ ಕ್ಲೀನಾಗಿ ಕುತ್ಕೊಂಡು ಅದಕ್ಕಂತ ಟೈಮ್ ಕೊಟ್ಟು ನೀವು ವೀಡಿಯೋನ ಎಡಿಟ್ ಮಾಡಬೇಕು. ಓಕೆನಾ ಗೈಸ್, ಅರ್ಜೆಂಟಲ್ಲಿ ಮಾಡಿದ್ರೆ ಯಾವುದೂ ಸರಿಯಾಗಲ್ಲ. ಓಕೆನಾ, ನಾವು ಇದನ್ನು ನಾನಿಲ್ಲಿ ವೀಡಿಯೋನ ಆ್ಯಡ್ ಮಾಡಿದ್ದೀನಿ. ಮತ್ತು ಇದಕ್ಕೆ ನಾನು ಫೋಟೋ ಫ್ರೇಮ್ನ ಯಾವ ಥರ PNG ಯಾವ ಥರ ಆ್ಯಡ್ ಮಾಡೋದಂತ ಹೇಳ್ತೀನಿ. ಅದೇ ಸೇಮ್ ಅಲ್ಲೇ ಕ್ಲಿಕ್ ಮಾಡಿ PIP ಮೇಲೆ ನಾನು ಒಂದು ಫೋಟೋ ನಮ್ಮ PNG ಬಂದುಬಿಟ್ಟು ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಆ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಸೈಡಲ್ಲಿ ಫೋನ್ ಥರ ಬರುತ್ತಲ್ಲ ಅದಕ್ಕೆ ಕೊಡೋದಕ್ಕೆ. ನನ್ನ ವೀಡಿಯೋದಲ್ಲಿ ನೋಡಿರ್ತೀರ, ಯೂಶ್ವಲಿ ಈಗಲೂ ನೋಡ್ತಾ ಇರ್ತೀರೇನೋ, ನನ್ನ ರೆಕಾರ್ಡಿಂಗಲ್ಲಿ ಆ ಥರ ಬಂದಿದೆ. ಸೇಮ್ ನೋಡಿ ಅದೇನೇ. ಇದನ್ನು ನಾವಿಲ್ಲಿ ಅಡ್ಜಸ್ಟ್ ಮಾಡಬೇಕು ನೋಡಿ ಈ ಥರ. ಓಕೆನಾ, ನಿಮ್ಮದು ವೀಡಿಯೋ ಮಾಡೋಂಗಿದ್ರೆ ನೀವು ಈ ಥರನೇ ಮಾಡ್ಬೋದು. ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ನಂಗೆ ಕಮೆಂಟ್ಸಲ್ಲಿ ಕೇಳಿ, ನಾನು ನಿಮಗೆ ಆದಷ್ಟು ರಿಪ್ಲೈ ಮಾಡ್ತೀನಿ. ಓಕೆನಾ ಗೈಸ್, ನೋಡಿ ಇದನ್ನು ಅಡ್ಜಸ್ಟ್ ಮಾಡೋಣ. ಫಸ್ಟು ಒಂದು ಸ್ವಲ್ಪ ಚಿಕ್ಕದು ಮಾಡೋಣ. ಇದರ ವೀಡಿಯೋ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದೇ ಅಡ್ಜಸ್ಟ್ ಆಗುತ್ತೆ. ಓಕೆನಾ, ನಾವು ಈ ಫೋನ್ನ ಇದ್ರ ಅಕಾರ್ಡಿಂಗ್ ಅಡ್ಜಸ್ಟ್ ಮಾಡೋಣ. ನೋಡಿದ್ರೆ ಗೈಸ್ ಅಡ್ಜಸ್ಟ್ ಆಗಿದೆ. ಈ ಥರ ಅಡ್ಜಸ್ಟ್ ಮಾಡಬೇಕು. ಓಕೆನಾ, ಅದಾದಮೇಲೆ ನಾವು ಇಲ್ಲಿ ಫೋನ್ದು ಫೋಟೋ ಏನು ಸೆಲೆಕ್ಟ್ ಮಾಡಿದ್ದೀವಿ ಇದು ಇಷ್ಟಕ್ಕೆ ಬಂದಿದೆ. ಸೊ ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಒಂದು ನಿಮಿಷ, ಸರಿ ಅಡ್ಜಸ್ಟ್ ಆಗಿಲ್ಲ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಅಡ್ಜಸ್ಟ್ ಆಗಿದೆ. ಸೊ ನಮಗೆ ಈ ಫುಲ್ ವೀಡಿಯೋದಲ್ಲಿ ಬೇಕು ಈ ಫೋಟೋ, ನಾವೇನು ಫೋನ್ದು ಫೋಟೋ ಹಾಕಿದ್ದೀವಿ ಅದು. ಸೊ ನಾವು ಇದನ್ನು ಈ ಥರ ಡ್ರ್ಯಾಗ್ ಮಾಡಿದರೆ ಈ ಥರ ಫುಲ್ ವೀಡಿಯೋವರೆಗೂ ನೀವು ಫುಲ್ ಡ್ರ್ಯಾಗ್ ಮಾಡಿಕೊಂಡೇ ಹೋಗಿ. ಡ್ರ್ಯಾಗ್ ಮಾಡಿದರೆ ಆ ಥರ ಹೋಗುತ್ತೆ. ಓಕೆನಾ, ಸೊ ನಾವು ಇದು ನೋಡಿ ಫುಲ್ ವೀಡಿಯೋದಲ್ಲಿ ನಾವು ಇದು ಶೋ ಮಾಡಬೇಕು. ಹಂಗಾಗಿ ನಾನು ಫುಲ್ನ ಮಾಡಿದ್ದೀನಿ. ಓಕೆನಾ ಗೈಸ್, ಈಗ ನೋಡಿದ್ರಲ್ಲ ಯಾವ ಥರ ನೀವು ವೀಡಿಯೋ ಸ್ಕ್ರೀನ್ ರೆಕಾರ್ಡಿಂಗ್ ವೀಡಿಯೋ ತೋರ್ಸೋಂಗಾದರೆ ಈ ಥರ ನೀವು ಆ್ಯಡ್ ಮಾಡ್ಬೋದು. ಅದಕ್ಕೆ ನೀವೇನಾದರೂ ಫೋನ್ದು ಈ ಥರ ಬಾರ್ಡರ್ ಏನಾದರೂ ಕೊಡೋಂಗಿದ್ರೆ PNGನ ನೀವು ಡೌನ್ಲೋಡ್ ಮಾಡ್ಕೋಬೋದು ಫೋನ್ದು. ನನ್ನದು ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ PNGದು ಲಿಂಕು, ನೀವು ಹೋಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ ಗೈಸ್, ನೆಕ್ಸ್ಟ್ ಬಂದುಬಿಟ್ಟು ನಾನು ನಿಮ್ಗೆ ಟ್ರಿಮ್ ಮಾಡೋದು ಯಾವ ಥರ ಅಂತ ಹೇಳ್ತೀನಿ. ಟ್ರಿಮ್ ಬಂದುಬಿಟ್ಟು ಇಲ್ಲಿ ನಿಮಗೆ ಆಪ್ಷನ್ ಇದೆ ನೋಡಿ, ಇಲ್ಲಿ ಟ್ರಿಮ್ ಅಂತ ನಾನು ಮಾರ್ಕ್ ಮಾಡ್ತೀನಿ. ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಒಂದು ನಿಮಿಷ, ಈ ಥರ ಶೋ ಆಗುತ್ತೆ. ಈ ಥರ ನೀವು ಎಲ್ಲಿ ಬೇಕಿದ್ರೂ ವೀಡಿಯೋದಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಅದರಲ್ಲಿ ನೀವು ಚೆಕ್ ಮಾಡ್ಬೋದು ಎಲ್ಲಿ ನಂದು ತಪ್ಪಾಗಿದೆ, ಎಲ್ಲಿ ಆ ಪಾರ್ಟ್ ನಮಗೆ ಬೇಡ, ಎಷ್ಟು ಸೆಕೆಂಡ್ ನಮಗೆ ಬೇಡ ಅಂತ. ಆ ಸೆಕೆಂಡನ್ನ ನೀವು ಇಲ್ಲಿ ಹಾಕಿದರೆ ಟೈಪ್ ಮಾಡಿ ಅಷ್ಟು ಸೆಕೆಂಡು ವೀಡಿಯೋ ನಿಮ್ಮದು ಅದೇ ಕಟ್ ಆಗುತ್ತೆ, ನೀವು ಕಟ್ ಮಾಡ್ಬೋದು ಈಸಿಯಾಗಿ. ಓಕೆನಾ ಗೈಸ್, ಇದು ಬಂದುಬಿಟ್ಟು ಟ್ರಿಮ್ ಮಾಡೋದು. ಸ್ಪ್ಲಿಟ್ ಅಂದರೆ ನಾವೇ ಕಟ್ ಮಾಡೋದು, ಚೆಕ್ ಮಾಡಿಬಿಟ್ಟು. ಟ್ರಿಮ್ ಬಂದುಬಿಟ್ಟು ಅದು ನೀವು ಎಷ್ಟು ಸೆಕೆಂಡ್ ಹಾಕಿರ್ತೀರ ಅಷ್ಟು ಸೆಕೆಂಡ್ನ ಸೆಲೆಕ್ಟ್ ಮಾಡೋದು ಟ್ರಿಮ್ ಆಗುತ್ತೆ ಅದು. ಈಗ ಬಂದುಬಿಟ್ಟು ಟೆಕ್ಸ್ಟ್ ಆ್ಯಡ್ ಮಾಡೋಣ. ಅಲ್ಲೇ ಟೆಕ್ಸ್ಟ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಸುಮಾರು ಟೆಕ್ಸ್ಟ್ದು ಆಪ್ಷನ್ ಇದೆ ನಿಮಗೆ. ನೀವು ಯಾವುದು ಬೇಕಿದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು ಟ್ರಾನ್ಸಾಕ್ಷನ್. ಇಲ್ಲಿ ನಾನು ಸಿಂಪಲಿ ಫಸ್ಟಲ್ಲಿ ಇತ್ತಲ್ಲ ಆ್ಯಡ್ ಹೆಡ್ಡಿಂಗ್ ಅಂತ, ಅದ್ರ ಮೇಲೇ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಫಾಂಟ್ ಸ್ಟೈಲ್ ಬಂದುಬಿಟ್ಟು ನೀವು ಯಾವ್ದು ಬೇಕಿದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ತುಂಬ ಫಾಂಟ್ ಸೈಜ್ ಇದೆ, ಇಲ್ಲಿ ನೋಡ್ಬೋದು ನೀವು ಎಷ್ಟಿದೆ ಅಂತ, ತುಂಬ ಇದೆ ಇಲ್ಲಿ ಫಾಂಟದ್ದು ಸೈಜು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನೀಗ ಒಂದು ಚೆಕ್ ಮಾಡ್ತಾಯಿದ್ದೀನಿ ಯಾವುದು ಚೆನ್ನಾಗಿ ಕಾಣುತ್ತೆ ಅಂತ. ನೀವು ಎಲ್ಲ ಫಾಂಟ್ನ ಟ್ರೈ ಮಾಡಿ ನೋಡಿ, ನಿಮ್ಗೆ ಯಾವುದು ಚೆನ್ನಾಗಿ ಕಾಣುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನಾನು ಗಂಡು ಬೋಲ್ಡ್ ಇದೆಯಲ್ಲ ಅದನ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನೋಡಿ ಗೈಸ್, ಇಲ್ಲಿ ನೀವು ಸೈಜ್ನ ಚಿಕ್ಕದು ದೊಡ್ಡದು ಈ ಥರ ಮಾಡ್ಬೋದು. ಇದನ್ನು ಈ ಥರ ಮಾಡಿದರೆ ದೊಡ್ಡದು ಆಗುತ್ತೆ, ಸಣ್ಣದು ಆಗುತ್ತೆ. ಓಕೆ, ನಾನು ಈ ಥರ ಇಷ್ಟು ಚಿಕ್ಕದಿಟ್ಟಿದ್ದೀನಿ. ಅದಾದಮೇಲೆ ಗೈಸ್ ನೀವು ನೋಡಿ ಇದು ಬಂದುಬಿಟ್ಟು ಸ್ಪೇಸ್ ಕೊಡೋದು. ಸ್ಪೇಸ್ ಕೊಟ್ಟು ಈ ಥರ ಅಡ್ಜಸ್ಟ್ ಆಗುತ್ತೆ. ನೀವು ನೋಡಿ ನಾನು ಸಿಂಪಲಿ ಈ ಥರ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಕೆಳಗೆ ಬಂದರೆ
ಕೆಳಗೆ ಬಂದುಬಿಟ್ಟು ಪೊಸಿಷನ್ನು ನೀವು ಎಲ್ಲಿ ಬೇಕು ಅಲ್ಲಿ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರಲ್ಲ, ನಾನು ಸದ್ಯಕ್ಕೆ ಕೆಳಗೆ ಬೇಕು, ಕೆಳಗಿದ್ದು ಪೊಸಿಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ ಗೈಸ್. ಅದಾದಮೇಲೆ ಇಲ್ಲಿ ನೋಡಿ ನಿಮ್ಮದು ಫಾಂಟದು ನೀವು ಯಾವ ಥರ ಬೇಕಿದ್ದರೂ ಅದು ಟ್ರಾನ್ಸಾಕ್ಷನು ಅನಿಮೇಷನ್ ಆ ಥರ ಎಲ್ಲ ಕೊಡ್ಬೋದು. ಅದಾದಮೇಲೆ ಇಲ್ಲಿ ನೋಡಿ ಗೈಸ್ ಟೆಕ್ಸ್ಟ್ದು ಬಾರ್ಡರು, ಶ್ಯಾಡೋ, ಬ್ಯಾಕ್ಗ್ರೌಂಡ್ ಎಲ್ಲ ಇದೆಯಲ್ಲ, ಈ ಥರ ನೋಡಿ ನಾನು ನಿಮ್ಗೆ ಕಲರ್ ಹಾಕ್ಬಿಟ್ಟು ತೋರಿಸ್ತೀನಿ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ನೀವು ಆ ಕಲರ್ನ ನಿಮ್ಮ ವೀಡಿಯೋ ಅಕಾರ್ಡಿಂಗ್ ಯಾವ ಕಲರು ನಿಮ್ಮ ವೀಡಿಯೋಗೆ ಸೂಟ್ ಆಗುತ್ತೆ ಆ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಶ್ಯಾಡೋನು ಬಂದುಬಿಟ್ಟು ಬಾರ್ಡರ್ ಬಂದುಬಿಟ್ಟು ಯಾವ ಕಲರ್ ಬೇಕು ನಿಮ್ಗೆ ಆ ಕಲರ್ ಬಾರ್ಡರ್ ಕೊಡ್ಬೋದು. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಹಾಕಿಬಿಟ್ಟು, ನೀವು ಇದೇ ಥರ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದು ಕೊಡ್ಬೋದು. 1-2-3 ಸಲ ಪ್ರಾಕ್ಟೀಸ್ ಮಾಡಿ VNನಲ್ಲಿ ವಿಡಿಯೋ ಎಡಿಟ್ ಮಾಡೋದು ತಾನಾಗೆ ನಿಮಗೆ ಬಂದುಬಿಡುತ್ತೆ. ಓಕೆನಾ. ಅದಾದಮೇಲೆ ಗೈಸ್ ಇಲ್ಲಿ ಶ್ಯಾಡೋ ಇದೆಯಲ್ಲ, ಶ್ಯಾಡೋನು ಬಂದುಬಿಟ್ಟು ಕೊಡುತ್ತೆ, ಅದೊಂಥರ ಗ್ಲೋಯಿಂಗ್ ಥರ ಕಾಣುತ್ತೆ ಶ್ಯಾಡೋ. ನೀವು ಅದನ್ನು ಬೇಕಿದ್ದರೆ ಕೊಡ್ಬೋದು. ನಿಮಗೆ ಇಲ್ಲಿ ಕಲರ್ ಬಂದುಬಿಟ್ಟು ಶ್ಯಾಡೋದು ಈ ಥರ ನೀವು ಅಡ್ಜಸ್ಟ್ ಮಾಡ್ಬೋದು, ಜಾಸ್ತಿ ಕಮ್ಮಿ ಆ ಥರ. ಓಕೆನಾ ಗೈಸ್. ಸದ್ಯಕ್ಕೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಶ್ಯಾಡೋಸ್ದು ಕಲರ್ಸ್ ಈ ಥರ ನೀವು ಚೇಂಜ್ ಮಾಡ್ಬೋದು. ನಾನು ಬ್ಲ್ಯಾಕಲ್ಲೇ ಇಡ್ತಾಯಿದ್ದೀನಿ ಸದ್ಯಕ್ಕೆ. ಓಕೆನಾ ಗೈಸ್. ಇದು ಆದಮೇಲೆ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ನಿಮ್ಮದು ನಿಮ್ಮದು ಏನು ಟೆಕ್ಸ್ಟ್ ಇದೆ ಅದರದ್ದು ಬ್ಯಾಕ್ಗ್ರೌಂಡ್ ಕಲರ್ ಬಂದುಬಿಟ್ಟು ಆ ಥರ. ಇದು ನಾವು ನೋಡಿ ಇದು ಶೇಪ್ ಚೇಂಜ್ ಆಗುತ್ತೆ ನಿಮ್ಮದು ಬ್ಯಾಕ್ಗ್ರೌಂಡು. ನೀವು ಫುಲ್ ಮಾಡಿದ್ರೆ ಅದು ರೌಂಡ್ ಶೇಪಲ್ಲಿ ಬರುತ್ತೆ, 0 ಅಲ್ಲಿಟ್ಟರೆ ನಾರ್ಮಲ್ ಶೇಪ್ ನಿಮ್ದು ಯಾವುದಿದೆ ಅದೇ ಶೇಪಲ್ಲಿ ಇರುತ್ತೆ. ನಾನು ಇಡ್ತಾ ಇಲ್ಲ ಬ್ಯಾಕ್ಗ್ರೌಂಡು. ಸಿಂಪಲಿ ನಾವು ಈ ಥರ ಒಂದು ಟೈಪ್ ಮಾಡ್ಕೊಳ್ಳೋಣ ಏನಾದರೂ. ನಾನು ಟೈಪ್ ಮಾಡ್ತಿದ್ದೀನಿ, ನಾನು ಮಾತಾಡ್ತಾ ಇರೋದನ್ನೇ ನಾನು ಟೈಪ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಎವ್ರಿವನ್ ಅಂತ ಹೇಳಿದ್ದೀನಿ, ಅದನ್ನು ಟೈಪ್ ಮಾಡ್ತಾಯಿದ್ದೀನಿ. ಓಕೆನಾ ಗೈಸ್. ಇದನ್ನು ಟೈಪ್ ಮಾಡಿ ಇಲ್ಲಿ ಈ ಥರ ಬರುತ್ತೆ. ಅದಾದಮೇಲೆ ಇಲ್ಲಿ ನಾವು ಅದು ಪ್ಲೇ ಮಾಡಿಬಿಟ್ಟು ವೀಡಿಯೋನ ಎವ್ರಿವನ್ ಅಂತ ಹೇಳಿದ್ದೀನಲ್ಲ, ಆ ವಿಡಿಯೋ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಆ ಟೆಕ್ಸ್ಟ್ನ ಅಲ್ಲಿಗೆ ಸ್ಪ್ಲಿಟ್ ಮಾಡಬೇಕು. ಓಕೆನಾ. ಅಲ್ಲಿಗೆ ಸ್ಪ್ಲಿಟ್ ಮಾಡಾದಮೇಲೆ ನೆಕ್ಸ್ಟು ನಾನು ಏನು ಮಾತಾಡಿದ್ದೀನಿ ಆ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು. ಸೊ ಎವ್ರಿವನ್ ಅಂತ ಫಸ್ಟಲ್ಲಿ ನಾನು ಹೇಳಿದ್ದೀನಿ. ಓಕೆನಾ. ಇದೊಂದು ಪಾರ್ಟು ನಾನು ಆ್ಯಡ್ ಮಾಡಿದ್ದೀನಿ ಎವ್ರಿವನ್ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಎಲ್ಲರೂ ಹೇಗಿದ್ದೀರಾ ಅಂತ ಹೇಳಿದ್ದೀನಿ. ಇದನ್ನು ಸ್ಪ್ಲಿಟ್ ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ ಟೆಕ್ಸ್ಟಲ್ಲಿ ಬಂದುಬಿಟ್ಟು ಅದನ್ನು ಒಂದು ನಿಮಿಷ ಇದೆ, ಇದನ್ನು ಸ್ಪ್ಲಿಟ್ ಮಾಡೋಣ. ಫಸ್ಟು ಸ್ಪ್ಲಿಟ್ ಆಗಿದೆ, ಇದನ್ನೀಗ ತೆಗೆದ್ಬಿಟ್ಟು ನೆಕ್ಸ್ಟ್ ನಾನು ಏನು ಹೇಳಿದ್ದೀನಿ, ಎಲ್ಲರೂ ಹೇಗಿದ್ದೀರಾ. ಓಕೆನಾ. ಇದನ್ನು ಟೈಪ್ ಮಾಡಿಬಿಟ್ಟು ಈಗ ನಾನು ಮತ್ತೆ ಅದನ್ನು ಸ್ಪ್ಲಿಟ್ ಮಾಡಿ ತೋರಿಸ್ತೀನಿ. ಎಲ್ಲರೂ ಹೇಗಿದ್ದೀರಾ. ಓಕೆನಾ. ಡನ್. ಇದಾದಮೇಲೆ ನೋಡಿ ಪ್ಲೇ ಮಾಡ್ತೀನಿ. ಎವ್ರಿವನ್ ಎಲ್ಲರೂ ಹೇಗಿದ್ದೀರಾ ನೋಡಿ ಈ ಥರ ಬರುತ್ತೆ. ಮತ್ತು ನಾನು ಏನು ಮಾಡಬೇಕು ಅಲ್ಲಿಗೆ ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಏನು ವರ್ಡ್ ಯೂಸ್ ಮಾಡಿದ್ದೀನಿ ವಿಡಿಯೋದಲ್ಲಿ ಆ ವರ್ಡ್ನ ನೀವು ಈ ಥರ ಬೇಕಿದ್ದರೂ ಟೆಕ್ಸ್ಟ್ನ ಆ್ಯಡ್ ಮಾಡ್ಬೋದು ಗೈಸ್. ಇಲ್ಲಾಂದರೆ ನಿಮಗೆ ಬೇರೆ ಏನಾದರೂ ಆ್ಯಡ್ ಮಾಡಬೇಕಾ ಟೆಕ್ಸ್ಟಲ್ಲಿ, ನಾವು ಹೇಳಿದ್ದೇನೆ ನಂಗೆ ಬೇಡ, ಬೇರೆ ಏನಾದರೂ ಆ್ಯಡ್ ಮಾಡಬೇಕಾ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು. ಓಕೆನಾ. ನಾನು ನಿಮಗೆ ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು ಯಾವ ಥರ ಬಂದುಬಿಟ್ಟು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೋಬೋದು ಅಂತ. ಈ ಥರನೂ ನೀವು ಹೇಳೋದನ್ನು ಬಂದುಬಿಟ್ಟು ಆ್ಯಡ್ ಮಾಡ್ಕೋಬೋದು, ಸಬ್ ಟೈಟಲ್ ಆಗೂ ಬರ್ಕೋಬೋದು. ಇಲ್ಲಾಂದರೆ ನಿಮ್ಮ ಅಕಾರ್ಡಿಂಗ್ ನಿಮ್ಮ ವೀಡಿಯೋಗೆ ಏನು ಟೆಕ್ಸ್ಟ್ ಕೊಡ್ತೀರೋ ಅದನ್ನು ನೀವು ಬರ್ಕೋಬೋದು. ಓಕೆನಾ. ನಾನು ಈಗ ನಿಮಗೆ ಸ್ಪ್ಲಿಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಈಗ ನೀವು ಏನು ಮಾತಾಡಿರ್ತೀರೋ ಅಲ್ಲಿಗೆ ನೀವು ಸ್ಪ್ಲಿಟ್ ಮಾಡಬೇಕು. ಇದು ಕತ್ರಿ ಆಪ್ಷನ್ ಇದೆಯಲ್ಲ ಅದರ ಮೇಲೆ ನೀವು ಎಲ್ಲಿಗೆ ಸ್ಟಾಪ್ ಆಗುತ್ತೆ ಅಲ್ಲಿಗೆ ಆ ಕತ್ರಿ ಮೇಲೆ ಕರೆಕ್ಟಾಗಿ ಕ್ಲಿಕ್ ಮಾಡಿದರೆ ಅದು ಸ್ಪ್ಲಿಟ್ ಆಗಿಬಿಡುತ್ತೆ. ಓಕೆನಾ ಗೈಸ್. ಈಗ ಜಸ್ಟ್ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತಿದ್ದೀನಿ ನೋಡಿ, ಈ ಥರ ಬಂತು ವಿಡಿಯೋ. ಓಕೆನಾ. ಈಗ ನೀವು ಟೈಪ್ ಬಂದುಬಿಟ್ಟು ಟೆಕ್ಸ್ಟ್ ಆ್ಯಡ್ ಮಾಡೋದು ಯಾವ ಥರ ಅಂತ ನೋಡಿದ್ರಲ್ಲ ಗೈಸ್, ಇದೇ ಥರ ಟೆಕ್ಸ್ಟ್ ಆ್ಯಡ್ ಮಾಡೋದು. ನೀವು ಅದಕ್ಕೆ ಯಾವ ಥರ ಬೇಕಿದ್ದರೂ ಡೆಕೋರೇಟ್ ಮಾಡ್ಕೋಬೋದು ನಿಮ್ಮ ಟೆಕ್ಸ್ಟ್ನ. ನಾನು ಹೇಳಿದ್ದೀನಿ ಅದರ ಅಕಾರ್ಡಿಂಗ್. ಈಗ ಸಾಂಗ್ನ ಬಂದುಬಿಟ್ಟು ಯಾವ ಥರ ಆ್ಯಡ್ ಮಾಡೋದು ನೋಡೋಣ. ಜಸ್ಟ್ ಮೇಲೆ ಸಾಂಗ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೈ ಮ್ಯೂಸಿಕ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೈ ಲೈಬ್ರರಿ ಇಲ್ಲ ಮೈ ಮ್ಯೂಸಿಕ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ನಾವು ಯಾವುದಾದ್ರೂ ಒಂದು ಸಾಂಗ್ ಹಾಕ್ಬೋದು. ಈಗ ನಿಮಗೆ ಬ್ಯಾಕ್ಗ್ರೌಂಡಿಗೆ ಹಾಕಬೇಕಾ ಇಲ್ಲ ವೀಡಿಯೋದಲ್ಲೇ ನಿಮಗೆ ಸಾಂಗ್ ಹಾಕಬೇಕಾ, ಆ ಥರ ಬ್ಯಾಕ್ಗ್ರೌಂಡಲ್ಲಿ ಹೆಂಗೆ ಹಾಕಬೇಕು ಸಾಂಗು, ವೀಡಿಯೋದಲ್ಲಿ ಹೆಂಗೆ ಹಾಕಬೇಕು ಗೊತ್ತಾ. ಬ್ಯಾಕ್ಗ್ರೌಂಡಲ್ಲಿ ನೀವು ಸಾಂಗ್ ಹಾಕೋದಾದರೆ ಈಗ ನೀವು ಮಾತಾಡೋದನ್ನು ನಿಮಗೆ ಕೇಳಿಸ್ಬೇಕು, ಬ್ಯಾಕ್ಗ್ರೌಂಡಲ್ಲಿ ಸೌಂಡಿಗೆ ಇಡಬೇಕಂದ್ರೆ ನಿಮ್ಮದು ಸೌಂಡದು ಏನು ಇರುತ್ತೆ ನಿಮ್ಮದು ಮ್ಯೂಸಿಕ್ದು ಅದು ತುಂಬ ಕಮ್ಮಿ ಮಾಡಬೇಕು. ನಿಮ್ಮ ವಾಯ್ಸು ಜಾಸ್ತಿ ಇರಬೇಕು.
ಇದ್ರದ್ದು ಆಡಿಯೋದು ಸೌಂಡ್ ಬಂದುಬಿಟ್ಟು ಕಮ್ಮಿ ಇರಬೇಕು. ಇದು ನೀವೇನು ಸಾಂಗ್ ಆ್ಯಡ್ ಮಾಡಿರ್ತೀರ ಬ್ಯಾಕ್ಗ್ರೌಂಡ್ ಸೌಂಡಲ್ಲಿ ಅದು ಯಾವ ಥರ ಅಂತ ನಾನು ತೋರಿಸ್ತೀನಿ. ಈಗ ನಾನು ಬ್ಯಾಕ್ಗ್ರೌಂಡ್ ಸೌಂಡ್ ಆ್ಯಡ್ ಮಾಡ್ತಾ ಇರೋದು. ಸೊ ಇದ್ರ ಮೇಲೆ ಸಿಂಪಲಿ ಸೌಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೌಂಡ್ಸ್ ಅಂಡ್ ವಾಲ್ಯೂಮ್ ಇದೆಯಲ್ಲ ಅದು ಫುಲ್ ಕಮ್ಮಿ ಮಾಡಿಬಿಡೋಣ. ಫುಲ್ ಕಮ್ಮಿ ಮಾಡಿದರೆ ಬ್ಯಾಕ್ಗ್ರೌಂಡಲ್ಲಿ ಕೇಳುತ್ತೆ, ನಿಮ್ಮ ವಾಯ್ಸ್ ಕೇಳಿಸುತ್ತೆ ಜೋರಾಗಿ, ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಕೇಳುತ್ತೆ. ಬೈ ಚಾನ್ಸ್ ನೀವೇನಾದರೂ ಸೌಂಡೇ ಬೇಕು, ನಿಮ್ಮದು ವಾಯ್ಸ್ ಏನು ನೀವು ಮಾತಾಡ್ತಿಲ್ಲ, ನಿಮಗೆ ಸಾಂಗೇ ಜಾಸ್ತಿ ಕೇಳಬೇಕಂದ್ರೆ ವಾಲ್ಯೂಮ್ ಇದೆಯಲ್ಲ ಅದು ಫಸ್ಟೇ ಜಾಸ್ತಿ ಇರುತ್ತೆ. ಅದನ್ನೇನು ಮಾಡೋಕ್ಕೆ ಹೋಗಬೇಡಿ, ಕಮ್ಮಿನೂ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿನೂ ಮಾಡೋಕ್ಕೆ ಹೋಗಬೇಡಿ. ಅದು ಹೆಂಗಿದೆ ಹಾಗೆ ಇರಾಕ್ಬಿಡಿ. ಓಕೆನಾ ಗೈಸ್? ಅದಾದಮೇಲೆ ಇಲ್ಲಿ ನೋಡಿ ಗೈಸ್, ಇದು ನೀವು ಬಂದುಬಿಟ್ಟು ಇದು ಲಾಂಗ್ ವೀಡಿಯೋದಲ್ಲಿ ನೀವೇನು ಇದು ಯೂಸ್ ಮಾಡಬೇಡಿ. ನೀವು ಶಾರ್ಟ್ ವೀಡಿಯೋ ನೀವು ಏನು ಯೂಸ್ ಮಾಡ್ತೀರಾ ಅದಕ್ಕೆ ಬೇಕಿದ್ರೆ ನೀವು ಇದನ್ನು ಈ ಎಫೆಕ್ಟ್ಸ್ ಏನಿದೆ ಈ ಟ್ರಾನ್ಸಾಕ್ಷನ್ನ ನೀವು ಯೂಸ್ ಮಾಡ್ಬೋದು. ಓಕೆನಾ? ನಿಮ್ಮದು ಶಾರ್ಟ್ ವೀಡಿಯೋಗೆ ಯೂಸ್ ಮಾಡಿ, ಜಾಸ್ತಿ ನಿಮಗೆ ಚೆನ್ನಾಗಿ ಕಾಣುತ್ತೆ. ಶಾರ್ಟ್ ವೀಡಿಯೋ ರೀಲ್ಸು ಯಾವುದಿದೆ ಅದಕ್ಕೆ ಯೂಸ್ ಮಾಡಬೇಡಿ. ಮತ್ತು ನಾವೀಗ ಫಿಲ್ಟರ್ಸ್ ನೋಡಿದ್ವಲ್ಲ, ಫಿಲ್ಟರ್ಸ್ ಅದಾದಮೇಲೆ ಗಾಯ್ಸ್ ಈಗ ನಾವು ಇದನ್ನು ವಾಲ್ಯೂಮ್ ನೋಡಿ ಈ ಥರ ಕಮ್ಮಿ ಮಾಡೋದು, ಜಾಸ್ತಿ ಮಾಡೋದು. ಇಲ್ಲಿ 2 ವಾಲ್ಯೂಮು ನಿಮಗಿದೆ. ವೀಡಿಯೋದ ವಾಲ್ಯೂಮು ನಿಮ್ಗೆ ಎಷ್ಟು ಬೇಕು ಅಷ್ಟು ಇಡ್ಬೋದು. ಕೆಳಗಡೆ ನೋಡಿ ನಾನು 10ಅಲ್ಲಿ ಇಟ್ಟಿದ್ನಲ್ಲ, ಇದನ್ನು ಜಾಸ್ತಿ ಇಡೋಕ್ಕೆ ಹೋಗಬೇಡಿ, ಜಾಸ್ತಿ ಅದು ಚೆನ್ನಾಗಿರಲ್ಲ. 10ಅಲ್ಲೇ ಇಡಿ ನೀವು. 10-15 ಒಳಗಡೆ ಇಡಿ ಬ್ಯಾಕ್ಗ್ರೌಂಡ್ ಸೌಂಡು, ಜಾಸ್ತಿ ಇಡೋಕ್ಕೆ ಹೋಗಬೇಡಿ. ಗೈಸ್ ಇದಿಷ್ಟ ಆದಮೇಲೆ ನಾವೇನು ಮಾಡೋಣ, ಈಗ ನಾವು ಬಂದುಬಿಟ್ಟು ಸೇವ್ ಯಾವ ಥರ ಮಾಡೋದಂತ ನೋಡೋಣ. ಇಲ್ಲಿ ಮೇಲೆ ಒಂದು ಆಪ್ಷನ್ ಇದೆಯಲ್ಲ ಬ್ಲೂ ಕಲರಲ್ಲಿ ಆ್ಯರೋ ಮಾರ್ಕ್ ಥರ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಿಂಪಲ್ಲಿ ಸೇವ್ ಆಗುತ್ತೆ ನಿಮ್ಮದು. ಸೇವ್ ಅಂದರೆ ತೋರಿಸ್ತೀನಿ ಈ ಥರ ಎಕ್ಸ್ಪೋರ್ಟ್, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ತೋರಿಸುತ್ತೆ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಗೈಸ್, ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಡ್ವಾನ್ಸ್ ಲೆವೆಲ್ ವೀಡಿಯೋ ನಾನು ನಿಮಗೆ ತಗೊಬರ್ತೀನಿ. ಅಲ್ಲಿವರೆಗೂ ಈಗ ನೀವು ಬೇಸಿಕ್ನ ಕಲ್ತಿದ್ದೀರಾ ಯಾವ ಥರ ಮಾಡೋದಂತ. ನೆಕ್ಸ್ಟು ನಾನು ಅಡ್ವಾನ್ಸಲ್ಲಿ ವೀಡಿಯೋನ ಮಾಡ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.